ಕಾರ್ಬ್ಸ್ ಹಾಗೆ ಶುಗರ್ ಇರುವಂತಹ ಫುಡ್ ನ ಕಡೌನ್ ಮಾಡಿದ್ರೆ ಆರಾಮಾಗಿ ತಿಂಗಳಿಗೆ 5 ರಿಂದ 6 kg ಇಳಿಸ್ಬೋದು. ನನಗ್ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ನಿಮ್ಗ್ ಅನ್ಸಿದ್ ಯಾವಾಗ, ಎಷ್ಟು ದಿನ ತಗೊಂಡ್ರಿ, ಹೇಗ್ ಶುರು ಮಾಡಿದ್ರಿ? So someone told me you aren't fit enough to be on screen ಅಂತ, because I was a theatre artist. ಓಕೆ. ಸೊ ನನ್ಗೆ ಆಕ್ಟ್ರೆಸ್ ಆಗ್ಬೇಕಂತ ನಾನು ಯಾವತ್ತೂ ಅನ್ಕೊಂಡೋಳು ಅಲ್ಲ, ಜರ್ನಲಿಸ್ಟ್ ಆಗ್ಬೇಕು ಅನ್ಕೊಂಡೋಳು. someone told me you aren't fit enough to be on screen. ನಂಗೆ ಸ್ವಲ್ಪ ಹಠ ಜಾಸ್ತಿ. ಮಿಲೆಟ್ಸ್ ನ ಇಟ್ಕೊಂಡು ನನ್ನ ವೆಯ್ಟ್ ಲಾಸ್ ಜರ್ನಿನ ಇಟ್ಕೊಂಡು ನಾವಿವಾಗ ಇಂಟ್ರೊಡ್ಯೂಸ್ ಮಾಡಿರೋದು ಜೀನಿ ಸ್ಲಿಮ್. ಜೀನಿ ಸ್ಲಿಮ್ ಅದನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಬಂದಿದ್ದು ಹೇಗೆ, ಅದ್ ಹೇಗ್ ಶುರು ಆಯ್ತು ಅಂತ? 34 kilos ಡೆಫಿನೆಟ್ಲಿ ರಿಸಲ್ಟ್ಸ್ ಬಂದಿದೆ ಅಂತ ಹೇಳಿದ್ರೆ ಸಮ್ವೇರ್ ಇಟ್ಸ್ ಅನ್ ಇನ್ವೆನ್ಷನ್. ಎನಿಥಿಂಗ್ ಏನಾದ್ರು ಶುರು ಆಗ್ಬೇಕಾದ್ರೆ ಏನಾದ್ರು ಒಂದು ಹಿಸ್ಟ್ರಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುತ್ತೆ. ನಿಮ್ ಡಯಟ್ ಅಲ್ಲಿ ಅದನ್ನ ಹೇಗೆ ಆಡ್ ಮಾಡ್ಕೋತೀರಿ? ಜೀನಿ ಸ್ಲಿಮ್ ಅಷ್ಟೇ ಕುಡಿದ್ರೆ ನಾನು ಸಣ್ಣ ಆಗ್ತೀನಿ ಅನ್ನೋದು ವೆರಿ ರಾಂಗ್. ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಜೀನಿ ಸ್ಲಿಮ್ ಕುಡ್ದೆ ನನ್ಗೆ ಏನೇನ್ ಬೇಕೋ ಎಲ್ಲ ತಿನ್ಕೊಂಡು ಓಡಾಡ್ತಾ ಇದ್ದೀನಿ ಅಂದ್ರೆ ಖಂಡಿತ ಸಣ್ಣ ಆಗಲ್ಲ. ಹೌದು. ಹಾಯ್, ಹಲೋ, ನಮಸ್ಕಾರ. ಹಿಂದೆಲ್ಲ ನಮ್ ಹಿರಿಯರು ಆರೋಗ್ಯವೇ ಭಾಗ್ಯ ಅಂತ ಯಾವಾಗ್ಲೂ ಹೇಳೋರು. ಅದ್ರ ಬಗ್ಗೆ ಈಗಿನ ಜನರೇಷನ್ ಅವರು ಎಷ್ಟ್ರ ಮಟ್ಟಕ್ಕೆ ತಲೆ ಕೆಡಿಸ್ಕೊಳ್ತಾರೆ ಅಂತಂದ್ರೆ, ದೇವ್ರೆ ಏನ್ ಬೇಕಾದ್ರೂ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೋದು, ಒಂದ್ ಮನೆ ತಗೋಬಹುದು, ಕಾರ್ ತಗೋಬಹುದು, ಏನಾದ್ರೂ ಮಾಡ್ಬೋದು, ಬಟ್ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಯಾವಾಗ್ಲೂ ಫಿಟ್ನೆಸ್ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇರ್ತಾರೆ. ಎಷ್ಟೇ ಎಕ್ಸರ್ಸೈಸ್ ಮಾಡಿದ್ರು, ಏನೇ ಮಾಡಿದ್ರು ಜನಕ್ಕೆ ವೆಯ್ಟ್ ಲಾಸ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಒಂದ್ಸಲ ಒಬೇಸಿಟಿ ಶುರು ಆದ್ಮೇಲೆ ಅದನ್ನ ಕಡಿಮೆ ಮಾಡೋದು ಒಂದ್ ಕಡೆ ಕಷ್ಟ ಆದ್ರೆ, ಮತ್ತೊಂದ್ ಕಡೆ ಅದರಿಂದ ಬೇರೆ ಬೇರೆ ರೀತಿಯಾದಂತಹ ಹೆಲ್ತ್ ಇಶ್ಯೂಸ್ ಕೂಡ ಶುರುವಾಗುತ್ತೆ. ಹಾಗಾಗಿ ಸ್ಲಿಮ್ ಆಗಿರ್ಬೇಕು ಅಂತ ಒಂದ್ ಕಡೆ ವರ್ಕೌಟ್ ಮಾಡ್ತಾರೆ, ಡಯಟ್ ಮಾಡ್ತಾರೆ, ಏನೇ ಊಟ ಮಾಡ್ಬೇಕಾದ್ರೂ ಕ್ಯಾಲರೀಸ್ ಕೌಂಟ್ ಮಾಡ್ಕೊಂಡು ಊಟ ಮಾಡ್ತಾರೆ. ಆದ್ರೂ ಎಷ್ಟೋ ಜನಕ್ಕೆ ವೆಯ್ಟ್ ಲಾಸ್ ಮಾಡೋದು ಒಂದ್ ರೀತಿ ಕನಸಾಗೆ ಉಳ್ದಿರತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಯಾವಾಗ್ಲೂ ಒಂದ್ ಕಡೆ ಎಕ್ಸರ್ಸೈಸ್ ಮಾಡೋಣ, ಇನ್ನೊಂದ್ ಕಡೆ ವಾಕಿಂಗ್ ಮಾಡೋಣ, ಮತ್ತೊಂದ್ ಕಡೆ ಹೆಲ್ದಿಯಾಗಿ ಏನಾದ್ರೂ ತಗೊಂಡ್ರೆ ನಮ್ ದೇಹನೂ ನಾವು ಕಾಪಾಡ್ಕೊಳ್ಬಹುದು, ವೆಯ್ಟ್ ಲಾಸ್ ಮಾಡ್ಕೊಳ್ಬಹುದು, ಹಾಗೆ ನಾವು ಎನರ್ಜಿಯಿಂದ ಇಡೀ ದಿನ ಇರಬಹುದು. ಹಾಗಾಗಿ ಅಂತಹ ಪ್ರಾಡಕ್ಟ್ಸ್ ಏನ್ ಸಿಗುತ್ತೆ ಅಂತ ಮಾರ್ಕೆಟ್ ಅಲ್ಲಿ ಸರ್ಚ್ ಮಾಡ್ತಿರ್ತಾರೆ. ಬಟ್ ಎಷ್ಟೋ ಸಲ ಇದು ಹೆಲ್ದಿ ಅಂತ ಹೇಳಿದ್ರು ಕೂಡ ಅದರಿಂದ ನಮ್ಗೆ ಸಾಕಷ್ಟು ಸೈಡ್ ಎಫೆಕ್ಟ್ ಉಂಟಾಗುತ್ತೆ. ಹಾಗಾಗಿ ಆಯುರ್ವೇದದಲ್ಲಿ ಏನ್ ಸಿಗುತ್ತೆ, ನಾವು ದಿನನಿತ್ಯ ನಮ್ ಹಿರಿಯರು ಬಳಸ್ತಾ ಇದ್ದಂತಹ ಪದಾರ್ಥಗಳು, ಈ ನವಣೆ, ಸಜ್ಜೆ, ಮಿಲೆಟ್ಸ್, ಈ ರೀತಿಯಾದಂತಹ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿಯಾಗಿ ವೆಯ್ಟ್ ಲಾಸ್ ಮಾಡ್ಬೋದು, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿರೋಂಥ ಟೈಮಲ್ಲಿ ಪ್ರತಿ ಸಲ ಅದನ್ನ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ತಿನ್ನೋದಕ್ಕೆ ನಮಗೂ ಟೈಮ್ ಇರಲ್ಲ, ಅಷ್ಟು ಟೈಮ್ ಸಾಕಾಗೋದು ಇರಲ್ಲ. ಸೊ ಹಾಗಾಗಿ ಯಾವ್ದಾದ್ರು ರೆಡಿ ಪ್ರಾಡಕ್ಟ್ ಸಿಕ್ಕಾಗ ಯಾವ ರೀತಿ ಅದನ್ನ ಯುಟಿಲೈಸ್ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಬಹುದು, ಈ ರೀತಿ ಮಾರ್ಕೆಟ್ ಅಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ. ಸೊ ನಮ್ ಹೆಲ್ತ್ ಚೆನ್ನಾಗಿರ್ಬೇಕು, ನಮ್ ದಿನಚರಿ ತುಂಬಾ ಆಕ್ಟಿವ್ ಇಂದ ಇರಬೇಕು. ಹಾಗಾಗಿ ನಮ್ಮ ಫುಡ್ ಬಗ್ಗೆ ನಾವು ತುಂಬಾ ಕಾನ್ಶಿಯಸ್ ಆಗಿರ್ತೀವಿ. ಒಂದ್ ಕಡೆ ವೆಯ್ಟ್ ಲಾಸು ಆಗ್ಬೇಕು, ನಮ್ ಹೆಲ್ತ್ ಕೂಡ ಚೆನ್ನಾಗಿರ್ಬೇಕು. ಹಾಗಾದ್ರೆ ಯಾವ ಪ್ರಾಡಕ್ಟ್ ಯೂಸ್ ಮಾಡೋದು, ನಮ್ ಲೈಫ್ ಸ್ಟೈಲ್ ಹೇಗಿರ್ಬೇಕು, ಯಾವ ರೀತಿ ಫುಡ್ ತಗೊಂಡ್ರೆ ನಮ್ಮ ವೆಯ್ಟ್ ಲಾಸ್ ಜೊತೆಗೆ ನಮ್ಮ ಹೆಲ್ತ್ ಅನ್ನು ಕಾಪಾಡ್ಕೊಳ್ಬಹುದು, ಹಾಗೆ ಟೇಸ್ಟ್ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಕಂಟಿನ್ಯೂಸ್ ಆಗಿ ನಾವು ಡಯಟ್ ಮಾಡಕ್ ಆಗಲ್ಲ. ಹಾಗಾಗಿ ನಾವು ತಿನ್ನೋ ಆಹಾರದಲ್ಲೇ ಟೇಸ್ಟ್ ಅನ್ನ ಕಂಡುಕೊಂಡು ಯಾವ ರೀತಿಯಾಗಿ ವೆಯ್ಟ್ ಲಾಸ್ ಮಾಡಿ ಹೆಲ್ದಿ ಆಗಿರಬಹುದು, ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ ಜೊತೆ ಭೂಮಿಕಾ ಅವರಿದ್ದಾರೆ. ಅವರು ಅವರ ಲೈಫ್ ಸ್ಟೈಲ್ ಅನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಅಮೇಸಿಂಗ್ ರಿಸಲ್ಟ್ ಅನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ತುಂಬಾನೇ ವೆಯ್ಟ್ ಲಾಸ್ ಆಗಿದೆ ಅವರಿಗೆ. ಸೊ ಅವ್ರಿಗೆ ಈ ರಿಸಲ್ಟ್ ಹೇಗ್ ಬಂತು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಭೂಮಿಕಾ ಅವರೇ. ನಮಸ್ತೆ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಸೊ ಪ್ರೋಗ್ರಾಮ್ ಶುರು ಮಾಡೋಕ್ಕೂ ಮುಂಚೆನೆ ನಾನು ನಿಮ್ ಫೋಟೋಸ್ ನೋಡ್ತಾ ಇದ್ದೆ. ಅಂದ್ರೆ ಒಂದ್ ರೀತಿ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಒಂಥರ ಬಿಲೀವ್ ಮಾಡಕ್ ಆಗದಿರೋ ರೀತಿಯಲ್ಲಿ ಆಗೋಗಿದೆ ನಿಮ್ಗೆ. ಅಷ್ಟು ನೀಟಾಗಿ ಫಿಟ್ ಆಗಿದ್ದೀರಾ, ಹೆಲ್ದಿ ಆಗಿದ್ದೀರಾ, ಮತ್ತೆ ತುಂಬಾ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದೆ. ಹೇಗ್ ಶುರುವಾಯ್ತು ಈ ಜರ್ನಿ? ಅಂದ್ರೆ ನನಗ್ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ನಿಮ್ಗ್ ಅನ್ಸಿದ್ ಯಾವಾಗ, ಎಷ್ಟು ದಿನ ತಗೊಂಡ್ರಿ, ಹೇಗ್ ಶುರು ಮಾಡಿದ್ರಿ? ಎಸ್, ಫಸ್ಟ್ ಆಫ್ ಆಲ್ 84 kilos ಇದ್ದೆ ನಾನು. ಹೌದು, ನಾ ಫೋಟೋಸ್ ನೋಡ್ತಾ ಇದ್ದೆ. ಅಂಡ್ ನಾರ್ಮಲ್ ಆಗಿ ನಾನು ತಿನ್ ತಪ್ಪಾಗ್ಲಿಲ್ಲ. ನಾನ್ ಸಣ್ಣನೇ ಇದ್ದವಳು. ಅಂಡ್ ನಂದು ಮೆಚೂರ್ಡ್ ಆದಾಗ ನನ್ ಪೀರಿಯಡ್ಸ್ ಇಟ್ ಲೈಕ್ ಎವ್ರಿ ಮಂತ್ ನನ್ಗೆ 15 days ಒನ್ಸ್ ಪೀರಿಯಡ್ಸ್ ಆಗ್ತಾ ಇತ್ತು. ಇಟ್ ವಾಸ್ ಲೈಕ್ ಹೆವಿ ಬ್ಲೀಡಿಂಗ್. ಓಕೆ. ಸೊ ಹೆವಿ ಬ್ಲೀಡಿಂಗ್ ಆಗ್ತಿದ್ರಿಂದ ನನ್ಗೆ ಹಿಮೋಗ್ಲೋಬಿನ್ ಲೆವೆಲ್ ಯಾವಾಗ್ಲೂ ಲೋ ಇರ್ತಿತ್ತು. ಸೊ ಹಿಮೋಗ್ಲೋಬಿನ್ ಗೆ ಟ್ಯಾಬ್ಲೆಟ್ಸ್ ರೆಗ್ಯುಲರ್ ತಗೋತಿದ್ದೆ. ಅಂಡ್ ಎವ್ರಿ 3 months ಒನ್ಸ್ ನಂಗೆ ಬ್ಲಡ್ ಇಂಜೆಕ್ಷನ್ಸ್ ತಗೊಳ್ಳೋದು ಕಂಪಲ್ಸರಿ ಇತ್ತು. ಸೊ ಬ್ಲಡ್ ಇಂಜೆಕ್ಷನ್ಸ್ ತಗೊಂಡಾಗ ಸೈಡ್ ಎಫೆಕ್ಟ್ಸ್ ನನ್ಗೆ ಬಾಡಿ ಸ್ವೆಲ್ಲಿಂಗ್ ಆಗೋದು, ರ್ಯಾಶಸ್ ಬರೋದಾಗ್ತಿತ್ತು. ಅದನ್ನ ಸ್ಟಾಪ್ ಮಾಡೋದಕ್ಕೆ ಡಾಕ್ಟರ್ ಸ್ಟೆರಾಯ್ಡ್ಸ್ ಕೊಡ್ತಿದ್ರು. ಸೊ ದೇರ್ ವೇರ್ ನಂದು ವೆಯ್ಟ್ ಗೇನ್ ಆಗಿದ್ದು, ಪ್ಲಸ್ ನಾನು ಅಲ್ಲಾಗ್ಲೇ ಆಲ್ಮೋಸ್ಟ್ ಪ್ರೀ ಡಯಾಬಿಟಿಕ್ ಅಂತ ಹೇಳಿ ಬರಕ್ ಶುರು ಆಗಿತ್ತು. ಸೊ ನಾನ್ ಇಂಥದ್ದು ಮಾಡಿಲ್ಲ ಅಂತಿಲ್ಲ, ಪ್ರತಿಯೊಂದು ಮಾಡಿದೆ. ಡಯಟ್ಸ್ ಮಾಡಿದೆ, ಪರ್ಸನಲ್ ಟ್ರೈನರ್ ಇಟ್ಕೊಂಡೆ, ಜಿಮ್ಸ್ ಹೋದೆ, ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ತಗೊಂಡೆ,
ಇಂಥದಿಲ್ಲ. ಫೈನಲಿ ಹೆಂಗೆ ಅಂದ್ರೆ ಫ್ಯಾಟ್ ಬರ್ನರ್ ಹಾಕೋಬೇಕಾ ಇಲ್ಲ ಸರ್ಜರಿ ಮಾಡಿಸ್ಕೋಬೇಕಾ ಅನ್ನೋ ಲೆವೆಲ್ ಥಾಟ್ಸ್ ಕೂಡ. ಬಿಕಾಸ್ ಒಂದ್ ಹುಡುಗಿ ಅಂತ ಬಂದ್ರೆ, ಹೌದು, ಸ್ಪೆಷಲಿ ಹುಡುಗಿ ಅಂತ ಬಂದ್ರೆ ಗಂಡ್ ಮಕ್ಳು ಸಣ್ಣ ಇರ್ಬೇಕಂತ ಅನ್ಕೋತಾರೆ, ಬಟ್ ನಮ್ ಹೆಣ್ಮಕ್ಳಿಗೆ ಸ್ವಲ್ಪ ಲಕ್ಷಣವಾಗಿ ಕಾಣ್ಬೇಕು ಅನ್ನೋದು ಹುಚ್ಚು ಜಾಸ್ತಿ. ಅಂಡ್ ಅದೆಲ್ಲ ಆಗಿ ನಾನು ಬಿಟ್ಬಿಟ್ಟಿದ್ದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೇನ್ ಆಗಿ ಹೆಲ್ತ್, ಹೆಲ್ದಿ ಆಗಿರ್ಬೇಕು. ನಾನು ಮೆಡಿಸಿನ್ಸ್ ತಗೊಂಡ್ ಸುಸ್ತಾಗ್ಬಿಟ್ಟಿದ್ದೆ. ಸೊ ನನ್ಗೆ ಮೋರ್ ದಾನ್ ಸಣ್ಣ ಆಗೋದಕ್ಕಿಂತ ಹೆಲ್ದಿ ಆಗಿರೋದು ಬಹಳ ಇಂಪಾರ್ಟೆಂಟ್ ಇತ್ತು. ದೇರ್ ಬೇರ್ ಎನಿವೇಸ್ ನನ್ನ ಸ್ಟಡೀಸ್ ನಡೀತಾ ಇತ್ತು. ಸಮ್ ಒನ್ ಟೋಲ್ಡ್ ಮೀ ಯು ಆರ್ಂಟ್ ಫಿಟ್ ಎನಫ್ ಟು ಬಿ ಆನ್ ಸ್ಕ್ರೀನ್ ಅಂತ, ಬಿಕಾಸ್ ಐ ವಾಸ್ ಅ ಥಿಯೇಟರ್ ಆರ್ಟಿಸ್ಟ್. ಓಕೆ. ಸೊ ನನ್ಗೆ ಆಕ್ಟ್ರೆಸ್ ಆಗ್ಬೇಕಂತ ನಾನು ಯಾವತ್ತೂ ಅನ್ಕೊಂಡೋಳು ಅಲ್ಲ, ಜರ್ನಲಿಸ್ಟ್ ಆಗ್ಬೇಕಂತ ಅನ್ಕೊಂಡೋಳು. ನನ್ನ ಎಜುಕೇಶನ್ ಕೂಡ ಐ ಆಮ್ ಅ ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ ಸ್ಟೂಡೆಂಟ್. ಸೊ ಜರ್ನಲಿಸ್ಟ್ ಆಗ್ಬೇಕು ಅನ್ಕೊಂಡೋಳು. ಸಮ್ ಒನ್ ಟೋಲ್ಡ್ ಮೀ ಯು ಆರ್ಂಟ್ ಫಿಟ್ ಎನಫ್ ಟು ಬಿ ಆನ್ ಸ್ಕ್ರೀನ್. ನಂಗೆ ಸ್ವಲ್ಪ ಹಠ ಜಾಸ್ತಿ. ಹೌದಾ, ಫಿಟ್ ಎನಫ್ ಇಲ್ವಾ, ಲೆಟ್ ಮಿ ಸಿ. ಅಂಡ್ ದನ್ ಸೇಮ್ ಟೈಮ್ ನಲ್ಲಿ ಒನ್ ಆಫ್ ಮೈ ಫ್ರೆಂಡ್, ಥಿಯೇಟರ್ ಫ್ರೆಂಡ್, ವೆಯ್ಟ್ ಲಾಸ್ ಮಾಡಿದ್ಲು. ಐ ಆಸ್ಕ್ಡ್ ಹರ್, ಅವಳು ತನ್ನ ಕೋಚ್ ಇಂಟ್ರೊಡ್ಯೂಸ್ ಮಾಡಿದ್ಲು. ಎಸ್, ವಿ ಹ್ಯಾಡ್ ಅ ಪರ್ಟಿಕ್ಯುಲರ್ ಡಯಟ್ ಅಂತ ಇತ್ತು, ನಾನು ಡಯಟ್ ಪ್ಲಾನ್ ಮಾಡಿ ಕೊಡ್ತಿದ್ದ ಅವನು. ಅದ್ರ ಜೊತೆಗೆ ಜೀನಿ ಮಿಲೆಟ್ಸ್ ತಗೋತಿದ್ದೆ. ವಿತ್ ದಟ್ ಜೀನಿ ಮಿಲೆಟ್ಸ್ ತಗೋತಾ ಇದ್ದೆ. ಸೊ ಆಲ್ಮೋಸ್ಟ್ 6.5 months ಅಲ್ಲಿ ನನ್ನ ಜರ್ನಿ ಮುಗೀತು. 34 kilos ನಾನು ಸಣ್ಣ ಆದೆ. ಸೊ ಅಲ್ಲಿಂದ ಶುರು ಆಯ್ತು. ಸೊ ಈ 34 kilos ಕಡಿಮೆ ಆಗಕ್ಕೆ ಸುಮಾರು ಎಷ್ಟು ದಿನ ತಗೊಂಡ್ರಿ? 6.5 months. 6.5 months ಅಲ್ಲಿ 34 kg ಕಮ್ಮಿ ಆದ್ರಿ, ವಿಚ್ ಇಸ್ ವೆರಿ ಅಮೇಸಿಂಗ್. ಬಿಕಾಸ್ ನಾವು ವರ್ಕ್ಔಟ್ ಮಾಡಿ ಡಯಟ್ ಮಾಡಿದ್ರು ಅಷ್ಟು ಬೇಗ ನಮ್ಗೆ ಆ ರಿಸಲ್ಟ್ ಸಿಗಲ್ಲ. ಸೊ ನೀವು ಜೀನಿ ಮಿಲೆಟ್ಸ್ ನ ನಿಮ್ ಫುಡ್ ಅಲ್ಲಿ ಆಡ್ ಮಾಡಿದ್ರಿ ಅಂತ ಹೇಳಿದ್ವಿ. ಸಾಕಷ್ಟು ಕಡೆ ನಾವು ಕೇಳಿದ್ವಿ ಮಿಲೆಟ್ಸ್ ನ ನಾವು ನಮ್ ಡಯಟ್ ಅಲ್ಲಿ ಆಡ್ ಮಾಡಿದ್ರೆ ತುಂಬಾ ಒಳ್ಳೇದು, ನಮ್ ಹಿರಿಯರೆಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ರು, ಅದ್ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ. ಬಟ್ ಒಂದೊಂದ್ಸಲ ಏನಾಗುತ್ತೆ, ಸ್ವಲ್ಪ ಟೇಸ್ಟ್ ಹೆಚ್ಚು ಕಮ್ಮಿ ಆದಾಗ ಕಂಟಿನ್ಯೂಸ್ ಆಗಿ ನಾವು ಅದನ್ನ ಕನ್ಸ್ಯೂಮ್ ಮಾಡಕ್ ಆಗಲ್ಲ. ಅಂದ್ರೆ ಒಂದ್ಸಲ ಅಯ್ಯೋ ಬೇಡ, ಏನಾದ್ರು ಟೇಸ್ಟಿ ಆಗಿ ತಿನ್ನೋಣ ಅಂತ ಅನ್ಸುತ್ತೆ. ಬಟ್ ಈ ಜೀನಿ ಮಿಲೆಟ್ಸ್ ಬಗ್ಗೆ ಮಾತಾಡೋದಾದ್ರೆ ಹೇಗಿರುತ್ತೆ ಅದು? ಎಸ್, ಜೀನಿ ಮಿಲೆಟ್ಸ್ ಆಕ್ಚುಲಿ ಏನಂದ್ರೆ ನಾವು, ನಾನ್ ಚಿಕ್ಕವಳಿದ್ದಾಗ ರಾಗಿ ಸರಿನೇ ಕುಡ್ದು ಬಂದಿದ್ದು, ಬೆಳೆದಿದ್ದು. ಸೊ ಆ ಟೇಸ್ಟ್ ಹೇಗಿತ್ತು, ಇದು ಹಾಗೆ. ಅಂಡ್ ಸುಮಾರು ಜನ ನಾವ್ ನಾಲ್ಗೆಗೆ ರುಚಿ ಕೊಡ್ತೀವಿ. ನೀವೇ ಬಿಗಿನಿಂಗ್ ಅಲ್ಲಿ ಹೇಳಿದ್ರಿ ಆರೋಗ್ಯವೇ ಭಾಗ್ಯ ಅಂತ ಹೇಳಿ. ಸೊ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಸಮ್ವೇರ್ ಯು ಹ್ಯಾವ್ ಟು ಕಾಂಪ್ರಮೈಸ್, ಕೆಲವೊಂದನ್ನ ಕಾಂಪ್ರಮೈಸ್ ಮಾಡ್ಕೋಬೇಕಾಗಿರುತ್ತೆ. ಅಂಡ್ ಜೀನಿ ಮಿಲೆಟ್ಸ್ ಅಂತ ಬಂದ್ರೆ ಟೇಸ್ಟ್ ಇಲ್ಲ ಅಂದ್ರೆ, ಈಗ ಉಪ್ಪಿಟ್ಟು ನೀವ್ ನಾರ್ಮಲ್ ನೀರ್ ಹಾಕ್ದೆ, ಒಗ್ಗರಣೆ ಹಾಕ್ದೆ, ಉಪ್ಪಿಟ್ಟು ರೆಡಿ ಮಾಡಿಟ್ಟೆ ಒಂದು ಟೇಸ್ಟ್ ಆದ್ರೆ, ಅದಕ್ಕೆ ಕ್ಯಾರೆಟ್ ಹಾಕ್ದೆ, ಆಮೇಲೆ ಬೀನ್ಸ್ ಹಾಕ್ದೆ, ಕಾಯಿ ತುರಿ ಹಾಕ್ದೆ, ಲೆಮನ್ ಹಾಕ್ದೆ, ಸ್ವಲ್ಪ ಮಸಾಲೆ ಏನೇನೋ ಹಾಕಿ ರೆಡಿ ಮಾಡಿಟ್ಟೆ ಅಂದ್ರೆ ಟೇಸ್ಟ್ ಹೆಂಗೆ. ಸೊ ಸೇಮ್ ಮಿಲೆಟ್ಸ್ ಕೂಡ ನಾನು ಬರೀ ಗಂಜಿ ತರ ಮಾಡ್ಕೊಂಡ್ ಕುಡಿತೀನಿ ಅಂದ್ರೆ ಒಂದ್ ಟೇಸ್ಟ್ ಆದ್ರೆ, ನೀವ್ ಬನ್ನಿ ನಿಮ್ ರೆಸಿಪೀಸ್ ತಗೊಂಡ್ ಬನ್ನಿ, ರೆಡಿ ಮಾಡ್ಕೊಂಡ್ ಕುಡೀರಿ, ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಹೌದು. ಸೊ ಎಸ್, ಓಕೆ. ಈಗ ನೀವು ಹೇಳ್ತಾ ಇದ್ರಿ ನಿಮ್ಮ ಎಕ್ಸಸೈಸ್ ಜೊತೆಗೆ ಡಯಟ್ ಜೊತೆಗೆ ನಾವು ಈ ಜೀನಿ ಮಿಲೆಟ್ಸ್ ನು ಕೂಡ ಶುರು ಮಾಡಿದ್ಮೇಲೆ ನಂಗೆ ಹೆಲ್ಪ್ ಆಯ್ತು ಅಂತ. ನಿಮಗೆ ಜೀನಿ ಮಿಲೆಟ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ ಯಾರು? ಯಾಕಂದ್ರೆ ಯಾವುದೇ ಪ್ರಾಡಕ್ಟ್ ನಾವು ತಗೋಬೇಕು, ಮಾರ್ಕೆಟ್ ಇಂದ ತಗೋತೀವಿ ಅಂತಂದ್ರೆ ಅದು ಆಯುರ್ವೇದನೇ ಇದ್ರೂ ಕೂಡ ನಾವು ಸಾಕಷ್ಟು ರಿಸರ್ಚ್ ಮಾಡ್ತೀವಿ. ಬಿಕಾಸ್ ರೆಡಿ ಪ್ರಾಡಕ್ಟ್ ಅಂತ ಅಂದಾಗ ಅದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಆಗತ್ತಾ, ಏನೇ ಆಯುರ್ವೇದ ಅಂತ ಇದ್ರು ಇದ್ರಲ್ಲಿ ಏನಾದ್ರೂ ಆಡ್ ಮಾಡಿರ್ತಾರಾ, ಇದರಿಂದ ಹೆಂಗ್ ವೇಟ್ ಲಾಸ್ ಆಗುತ್ತೆ, ಈ ರೀತಿ ಸಾಕಷ್ಟು ಕ್ವಶನ್ಸ್ ನಮಗ್ ಬಂದೇ ಬರುತ್ತೆ. ಸೊ ನೀವ್ ಅದನ್ನ ಸ್ಟಾರ್ಟ್ ಮಾಡಕ್ ಮುಂಚೆ ಯಾವ ರೀತಿ ರಿಸರ್ಚ್ ಮಾಡಿದ್ರೆ, ನಿಮ್ ಮೈಂಡ್ ಅಲ್ಲಿ ಏನೇನ್ ಕ್ವಶನ್ಸ್ ಬಂತು, ಅದನ್ನ ತಗೊಂಡ್ಲಕ್ ಶುರು ಮಾಡಿದ್ಮೇಲೆ ಹೇಗೆ ನಿಮ್ ಹೆಲ್ತ್ ಅಲ್ಲಿ ಚೇಂಜಸ್ ಕಾಣ್ತಾ ಹೋಯ್ತು ನಿಮ್ಗೆ? ಎಸ್, ಜೀನಿ ಮಿಲೆಟ್ಸ್ ಕಂಪ್ಲೀಟ್ ಆಗು ಆ ಜೀನಿ ಮಿಲೆಟ್ಸ್ ನ ಇಟ್ಕೊಂಡು ನನ್ನ ವೆಯ್ಟ್ ಲಾಸ್ ಜರ್ನಿನ ಇಟ್ಕೊಂಡು ನಾವಿವಾಗ ಇಂಟ್ರೊಡ್ಯೂಸ್ ಮಾಡಿರೋದು ಜೀನಿ ಸ್ಲಿಮ್. ಓಕೆ. ಸೊ ಬೇಸಿಕಲಿ ಆ ಜರ್ನಿ, ಪಾತ್ ಆಫ್ ಜರ್ನಿ ಹೆಂಗೆ ಅಂದ್ರೆ ಲೈಫ್ ಚೇಂಜಿಂಗ್ ಜರ್ನಿ ಅಂತ ನೀವು ಹೇಳಿದ ಪ್ರಕಾರ. ಮಿಲೆಟ್ಸ್ ಅಂತ ಬಂದ್ರೆ ಸುಮಾರು ಜನಗಳಲ್ಲಿ ಇವತ್ತಿನ ದಿನಕ್ಕೆ ಆಕ್ಚುಲ್ ಆಗಿರೋದು ಪ್ರಿಸರ್ವೇಟಿವ್ಸ್ ಇಲ್ಲ, ಕೆಮಿಕಲ್ ಫ್ರೀ ಅಂತಾರೆ, ಬಟ್ ಸ್ಟಿಲ್ ಸಂವೇ ಇದ್ದೇ ಇರುತ್ತೆ. ಬಟ್ ನಮ್ಗೆ ಇಲ್ಲಿ ಜೀನಿ ಅಂತ ಬಂದ್ರೆ ಬೇಸಿಕಲಿ ನಾನೇ ಹೋಗಿ ಪರ್ಸನಲಿ ಅಲ್ಲಿ ನೋಡಿದೀನಿ, ದ ವೇ ಆಫ್ ಹೆಂಗ್ ಮಾಡ್ತಾರೆ ಆ ಪ್ರೊಸೀಜರ್ ನ ನೋಡಿದೀನಿ. ನ್ಯಾಚುರಲ್ ಆಗಿ ನಮ್ಮ ಮನೆಗಳಲ್ಲಿ ಹೇಗೆ ಕಾಳುಗಳು ಎಲ್ಲ ಮಿಕ್ಸರ್ ಸರಿ ಏನೇನ್ ಮಾಡ್ಬೇಕು, ಕಾಳು ಇರ್ಬೋದು, ಹುಳ್ಳಿ ಕಾಳು, ಹೆಸರು ಕಾಳು, ನವಣೆ, ರಾಗಿ, ಜೋಳ ಎಲ್ಲಾನು ಮಿಕ್ಸ್ ಮಾಡಿ ತೊಳೆದು ಕ್ಲೀನ್ ಆಗಿ, ಅದು ಕ್ರಾಸ್ ಚೆಕ್ ಅಂದ್ರೆ ಒಂದ್ 4-5 ಸಲ ಕ್ಲೀನ್ ಆಗಿ ತೊಳೆದು ಅದನ್ನ ಬಿಸಿಲಿಗೆ, ಸೂರ್ಯನ ಬಿಸಿಲಲ್ಲೇ ಒಣಗಿಸ್ಬೇಕಂತ ಹೇಳಿ. ಬಿಕಾಸ್ ಒಣಗಿಸೋದ್ರಿಂದ ಪ್ರಿಸರ್ವೇಟಿವ್ಸ್ ಆಡ್ ಆನ್ ಮಾಡೋ ನೆಸೆಸಿಟೀಸ್ ಇರಲ್ಲ. ಒಣಗಿಸಿ ಅದನ್ನ ಪುಡಿ ಕೂಡ ನಾವು ಮಿಲ್ಗೆಲ್ಲ ಹೆಂಗೆ ನಮ್ಮ ಮನೆಗಳಲ್ಲಿ ಮಾಡುವಾಗ ಮಿಲ್ಗೆ ಹಾಕ್ತಾ ಇರ್ಲಿಲ್ಲ, ಒರಳಲ್ಲಿ ರುಬ್ಬಿ ಅದನ್ನ ಪುಡಿ ಮಾಡಿ ಎಗೇನ್ ಅದನ್ನ ಪಂಚೆನಲ್ಲಿ ಫಿಲ್ಟರ್ ಮಾಡಿ ಮಾಡ್ತಿದ್ರು. ಸೇಮ್ ಪ್ರೊಸೆಸ್ ನಮ್ ಜೀನಿ ಮಿಲೆಟ್ಸ್, ಅವಾಗ ಜೀನಿ ಸ್ಲಿಮ್ ಇವಾಗ. ಓಕೆ. ಮಿಲೆಟ್ಸ್ ಎಲ್ಲ ನಾವು ಕೇಳಿದ್ವಿ, ಸಾಕಷ್ಟು ಪ್ರಾಡಕ್ಟ್ಸ್ ನ ನಾವು ನೋಡಿದೀವಿ, ಹೆಲ್ತ್ ಬೆನಿಫಿಟ್ಸ್ ಇರುವಂತ ಜೀನಿ ಪ್ರಾಡಕ್ಟ್ ಸಾಕಷ್ಟು ಇದೆ. ಸೊ ಈ ಜೀನಿ ಸ್ಲಿಮ್ ಅದನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಬಂದಿದ್ದು ಹೇಗೆ, ಅದು ಹೇಗ್ ಶುರು ಆಯ್ತು ಅಂತ? ಎಸ್, ಸೊ ನನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ, ದಿಲೀಪ್ ಸರ್ ಇದನ್ನೇ ಹೇಳ್ತಾ ಇರ್ತೀನಿ, ನನ್ ಟೈಮ್ ನಲ್ಲಿ ಮಾಡಿದಿದ್ರೆ ಈಸಿಯಲ್ಲಿ ಇನ್ನೂ ಬೇಗ ಸ್ಲಿಮ್ ಆಗ್ಬಿಡ್ತಿದ್ದೆ ನಾವು ಮೋಸ್ಟ್ಲಿ ಅಂತ ಹೇಳಿ. ಸೊ ನಂದು ವೆಯ್ಟ್ ಲಾಸ್ ಜರ್ನಿ ಡಯಟ್ ಪ್ಲಸ್ ಮಿಲೆಟ್ಸ್ ತಗೋತಿದ್ದೆ, ಜೀನಿ ಮಿಲೆಟ್ಸ್ ತಗೋತಾ ಇದ್ದೆ. ಅದೆಲ್ಲ ಹಾಗೆ ರಿಸಲ್ಟ್ಸ್ ಬಂದಾಗ
34 kilos ಡೆಫಿನೆಟ್ಲಿ ರಿಸಲ್ಟ್ಸ್ ಬಂದಿದೆ ಅಂತ ಹೇಳಿದ್ರೆ ಸಮ್ವೇರ್ ಇಟ್ಸ್ ಅನ್ ಇನ್ವೆನ್ಷನ್. ಎನಿಥಿಂಗ್ ಏನಾದ್ರು ಶುರು ಆಗ್ಬೇಕಾದ್ರೆ ಏನಾದ್ರು ಒಂದು ಹಿಸ್ಟ್ರಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುತ್ತಲ್ಲ, ಸೊ ಇದೆಲ್ಲ ಸೇರಿಸ್ಕೊಂಡು ಐಡಿಯಾ ಬಂತು ಯಾಕೆ ಜೀನಿ ಸ್ಲಿಮ್ ಅನ್ನೋದನ್ನ ರೆಡಿ ಮಾಡಬಾರ್ದು ಅಂತ ಹೇಳಿ ಕಂಪನಿ ಕಡೆಯಿಂದ ರೆಡಿ ಆಗಿರೋದೇ ಜೀನಿ ಸ್ಲಿಮ್. ಪ್ಲಸ್ ಇದರಲ್ಲಿ ಎಕ್ಸ್ಟ್ರಾ ಮಿಲೆಟ್ಸ್ ಅಲ್ಲಿ ಏನಿದೆ ಅದಕ್ಕಿಂತ ಬಿಟ್ಟು ವೆಯ್ಟ್ ಲಾಸ್ ಆಗೋದಕ್ಕೆ ಕೆಲವೊಂದು ಲೈಕ್ ಚಿಯಾ ಸೀಡ್ಸ್ ಇರ್ಬೋದು, ಮೇಥಿ ಸೀಡ್ಸ್ ಇರ್ಬೋದು, ವಾಟರ್ ಮೆಲನ್ ಸೀಡ್ಸ್ ಇರ್ಬೋದು, ಸನ್ಫ್ಲವರ್ ಸೀಡ್ಸ್, ಇದನ್ನೆಲ್ಲ ಎಕ್ಸ್ಟ್ರಾ ಆಡ್ ಆನ್ ಆಗಿ ಪ್ರಾಡಕ್ಟ್ ರೆಡಿ ಆಗಿರೋದೇ ನಮ್ ಜೀನಿ ಸ್ಲಿಮ್. ಸೊ ವೆಯ್ಟ್ ಲಾಸ್ ಯಾರ್ಯಾರು ಮಾಡ್ತಾರೆ ಬಹಳ ಈಸಿ, ನನ್ನಷ್ಟು ಕಷ್ಟ ಪಡೋ ನೆಸೆಸಿಟಿ ಇಲ್ಲ. ಇವತ್ತಿಗಾಗ್ಲೇ ಜೀನಿ ಸ್ಲಿಮ್ ರೆಡಿ ಆಗಿದೆ. ಓಕೆ, ಸೊ ಹೆಂಗೆ ಅದನ್ನ ಕನ್ಸ್ಯೂಮ್ ಮಾಡೋದು, ಹೇಗೆ ನಿಮ್ ಡಯಟ್ ಅಲ್ಲಿ ಅದನ್ನ ಹೇಗೆ ಆಡ್ ಮಾಡ್ಕೋತೀರಿ? ಎಸ್, ಬೇಸಿಕಲಿ ಜೀನಿ ಸ್ಲಿಮ್ ಅಷ್ಟೇ ಕುಡಿದ್ರೆ ನಾನು ಸಣ್ಣ ಆಗ್ತೀನಿ ಅನ್ನೋದು ವೆರಿ ರಾಂಗ್. ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಜೀನಿ ಸ್ಲಿಮ್ ಕುಡ್ದೆ ನನ್ಗೆ ಏನೇನ್ ಬೇಕೋ ಎಲ್ಲ ತಿನ್ಕೊಂಡು ಓಡಾಡ್ತಾ ಇದ್ದೀನಿ ಅಂದ್ರೆ ಖಂಡಿತ ಸಣ್ಣ ಆಗಲ್ಲ. ಹೌದು, ಬೆಳಗ್ಗೆ 1 ಗ್ಲಾಸು, ರಾತ್ರಿ 1 ಗ್ಲಾಸು ರಿಪ್ಲೇಸ್ ಮಾಡೋದು. ಬ್ರೇಕ್ಫಾಸ್ಟ್ ಬದಲು 1 ಗ್ಲಾಸ್ ಜೀನಿ ಸ್ಲಿಮ್ ಇಲ್ಲ 2 ಗ್ಲಾಸ್ ತಗೋಬಹುದು. ಯು ಕ್ಯಾನ್ ಟೇಕ್ ಎಷ್ಟು ಬೇಕಾದ್ರೂ ಕುಡಿಬಹುದು. ಬಿಕಾಸ್ ಅದು ಯಾವ್ದು ಮೆಡಿಸಿನ್ ಅಲ್ಲ, ಯಾವ್ದು ಕೆಮಿಕಲ್ಸ್ ಇಲ್ಲ, ಯಾವ ಪ್ರಿಸರ್ವೇಟಿವ್ಸ್ ಇಲ್ಲ. ಸೊ ಆರಾಮಾಗಿ ಯಾವಾಗ ಹಸುವಾದ್ರೂ ನೀವು ಕುಡಿಬಹುದು. ರಾತ್ರಿ ಹೇಗೆ ಊಟದ ಬದಲು ತಗೊಂಡು ಅಟ್ಲೀಸ್ಟ್ ಬೇಸಿಕ್ 1/2 hour ಎಕ್ಸರ್ಸೈಸ್ ಮಾಡಿ ಕಾರ್ಬ್ಸ್ ಹಾಗೆ ಶುಗರ್ ಇರುವಂತಹ ಫುಡ್ ಅನ್ನ ಕಡೌನ್ ಮಾಡಿದ್ರೆ ಆರಾಮಾಗಿ ತಿಂಗಳಿಗೆ 5 ರಿಂದ 6 kg ಇಳಿಸಬಹುದು. ಓಕೆ, ಸೊ ಎಷ್ಟು ತಿಂಗಳು ತಗೋಬೇಕಾಗತ್ತೆ? ಒಂದು ನೀವಾಗ ಹೇಳಿದ್ರಿ 1 ತಿಂಗಳಲ್ಲಿ 5 ರಿಂದ 6 kg ಸಣ್ಣ ಆಗಬಹುದು ಅಂತ. ಸೊ ಮ್ಯಾಕ್ಸಿಮಮ್ 3 months ನಾವು ಟಾರ್ಗೆಟ್ ಇಟ್ಕೋಬಹುದಾ? ಈಗ ಒಬ್ರು 10 kg ಅಥವಾ 20 kg ಸಣ್ಣ ಆಗ್ಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ನೀವು ಹೇಳ್ದಾಗೆ ಎಕ್ಸರ್ಸೈಸ್ ಜೊತೆಗೆ ಇದನ್ನ ನಾವು ಫಾಲೋ ಮಾಡ್ಕೊಂಡ್ಬಂದ್ರೆ 3 months ಅಲ್ಲಿ ಒಂದ್ ಒಳ್ಳೆ ರಿಸಲ್ಟ್ ಡಿಪೆಂಡ್ಸ್ ಆನ್ ಮೆಟಬಾಲಿಸಮ್. ಕೆಲವರು ನನ್ನ ವೇಟ್ ಲಾಸ್ ಕ್ಲೈಂಟ್ಸ್ ಏನಿದ್ದಾರೆ, ಕೆಲವರು 3 months ಗೆ 120 kg ಸಣ್ಣ ಆಗಿರ್ತಾರೆ. ಇನ್ನ ಕೆಲವರು ಬರೀ 10 kg ಸಣ್ಣ ಆಗಿರ್ತಾರೆ. 10 to 12 ಅಟ್ಲೀಸ್ಟ್ ಬೇಸಿಕ್ ನಾನು 3 months 10 to 12 kg ಅಂತ ಇಟ್ಕೋತೀನಿ. ಡಿಪೆಂಡ್ಸ್ ಆನ್ ಮೆಟಬಾಲಿಸಮ್, ಅಂದ್ರೆ ಜೀರ್ಣಕ್ರಿಯೆ. ಒಬ್ಬೊಬ್ಬರಿಗೆ ಚೆನ್ನಾಗ್ ಬೇಗ ಏನ್ ಅಂದ್ರೆ ಕಲ್ ತಿಂದ್ರು ಕರಸ್ಕೋತಾರಪ್ಪ ಅಂತಾರಲ್ಲ, ಹಾಗೆ ಜೀರ್ಣ ಆಗತ್ತೆ. ಇನ್ ಕೆಲವರಿಗೆ ಜೀರ್ಣಕ್ರಿಯೆ ಕಮ್ಮಿ ಇರುತ್ತೆ. ಸೊ ಹಾಗಾಗಿ 10 to 12 kilos per 3 months ವಿತ್ ಡಯಟ್. ನೀವು ಡಯಟ್ ಮಾಡ್ಕೊಂಡ್ ಮಾಡಿದ್ರೆ ಖಂಡಿತ ಆಗ್ಬೋದು. ಅಂಡ್ ಜೀನಿ ಸ್ಲಿಮ್ ಅಂತ ಏನ್ ಹೇಳ್ತೀನಿ, ರೆಗ್ಯುಲರ್ ಆಗಿ ನೀವು ತಗೊಳ್ಳೋದು ಕಂಪ್ಲೀಟ್ಲಿ ಒಳ್ಳೇದು. ಮಿನಿಮಮ್ 1 year ನಾನು ತಗೊಳಕ್ ಹೇಳ್ತೀನಿ. ಅದಾದ್ಮೇಲೂ ತಗೊಳ್ಳಿ. ಬಿಕಾಸ್ ಇವತ್ತಿನ ದಿನಕ್ಕೆ ಹೆಲ್ತ್ ನ ಮೇಂಟೈನ್ ಮಾಡೋದು ವೆರಿ ಮ್ಯಾಂಡೇಟರಿ. ನಾವ್ ಹೇಗೆ ಫೋನ್ ಚಾರ್ಜ್ ಮಾಡ್ತೀವೋ ನಮ್ ಹೆಲ್ತ್ ಆಲ್ ಅಬೌಟ್ ಲೈಕ್ ಮಿಲೆಟ್ಸ್ ಆಗಿರೋದ್ರಿಂದ ಮಿಲೆಟ್ಸ್ ಪೌಡರ್ ಅನ್ಕೊಂಡು ನಾವ್ ಅದನ್ನ ನಾವು ಹಾಲಿಗೆ ಏನೋ ಪುಡಿ ಹಾಕೊಂಡ್ ಕುಡಿತೀವಿ. ಆ ಹೋಟ್ಲಿಗೆ ಹೋಗಿ ನಾನು ಎಲ್ಲೋ ಏನೋ ಖರ್ಚು ಮಾಡಿ ತಿಂದು ಬರ್ತೀನಿ. ಇದೆಲ್ಲದಕ್ಕೆ ನಾವು ವಾಸಿ ಹೆಲ್ದಿ ವೇನಲ್ಲಿ ಮನೆಯಲ್ಲಿ ಗಂಜಿ ಮಾಡ್ಕೊಂಡು ಕುಡಿಯೋದು. ಹೌದು. ಆಮೇಲೆ ನಾವು ಡಯಟ್ ಅಂತ ಬಂದಾಗ ನಾವು ಸಪರೇಟ್ ಆಗಿ ಫುಡ್ ಮಾಡ್ಕೊಬೇಕಾಗತ್ತೆ. ನಮ್ಗೆ ಏನ್ ಬೇಕು, ನೀವು ಹೇಳಿದಲ್ಲ ಪ್ರೋಟೀನು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಾಗ ಏನೋ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು 3 ಹೊತ್ತು ತಿನ್ನೋದಕ್ಕಿಂತ ಸೊ ನಾವು ನಮ್ಮ ಮೀಲ್ ನ ರೀಪ್ಲೇಸ್ ಮಾಡಿ ಈ ಪೌಡರ್ ನ ಕುಡಿದ್ರೆ ಸಾಕು ಅಂತ ಹೇಳ್ತೀವಿ. ಪ್ರೋಟೀನು, ಫೈಬರ್, ನಿಮ್ ಡೈಜೆಸ್ಟಿವ್ ಸಿಸ್ಟಮ್ ಗೆ ಹೆಲ್ಪ್ ಆಗೋದು, ವೈಟಮಿನ್ಸ್, ನ್ಯೂಟ್ರಿಯನ್ಸ್, ಕಂಪ್ಲೀಟ್ಲಿ ಆಲ್ ಇನ್ ಒನ್ ಪ್ಯಾಕೇಜ್ ನಮ್ಗೆ ಈ ಜೀನಿ ಸ್ಲಿಮ್. ಓಕೆ, ಸೊ ಅದ್ರ ಜೊತೆಗೆ ಈಗ ನಾನು ಸಣ್ಣನೇ ಇದ್ದೀನಿ, ಸೊ ಸ್ವಲ್ಪ ನಾನು ಈಗ ಹೆಲ್ದಿ ಆಗಿರ್ಬೇಕು ಅಂತಂದ್ರೆ ಸೊ ನಾನು ಇದನ್ನ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ಬೋದಾ? ಓಕೆ, ಅದನ್ನ ಬಿಟ್ಬೇಡ. ಈಗ ನಾನು ಸಣ್ಣ ಆಗ್ಬೇಕು ಅನ್ನೋ ಕಾನ್ಸೆಪ್ಟ್ ಬಿಟ್ಟು ಇವಾಗ ಜನ ಸ್ವಲ್ಪ ಹೆಲ್ದಿ ಆಗಿರ್ಬೇಕು, ನಂಗೆ ಒಂದ್ ಸ್ವಲ್ಪ ನ್ಯೂಟ್ರಿಷನ್ ಫುಡ್ ಬೇಕು, ನನ್ನ ಫುಡ್ ಅಲ್ಲಿ ಒಂದ್ ಸ್ವಲ್ಪ ನ್ಯೂಟ್ರಿಷನ್ ನಾನು ಆಡ್ ಮಾಡ್ಬೇಕು ಅಂತಂದ್ರೆ ಇದನ್ನು ನಾವು ಡೈಲಿ 1 ಗ್ಲಾಸ್ ತಗೋಬಹುದಾ ನಾರ್ಮಲ್ ಆಗಿ? ಹೌದು. ಇವತ್ತಿನ ದಿನಕ್ಕೆ ಸುಮಾರು ಜನಕ್ಕೆ ವೈಟಮಿನ್ ಡಿ ಡಿಫಿಷಿಯನ್ಸಿ, ಮ್ಯಾಕ್ಸಿಮಮ್ ಜನಕ್ಕೆ. ಹೌದು, ಇವನ್ ನನಗೂ ಇದೆ ಅದು. ಓಕೆ, ಸೊ ರಾದರ್ ದನ್ ನೀವು ಮೆಡಿಸಿನ್ ತಗೊಳ್ಳೋದಕ್ಕಿಂತ ಮೆಡಿಸಿನ್ ಅಂದ್ರೆ ಕಂಪ್ಲೀಟ್ಲಿ ಕೆಮಿಕಲ್, ನಮ್ಮೆಲ್ರಿಗೂ ಗೊತ್ತದು. ಕೆಮಿಕಲ್ ತಗೊಳ್ಳೋದ್ರಿಂದ ನೀವು ಇದನ್ನ ತಗೊಳ್ಳೋ ಬದಲು ನೀವು ಇದನ್ನ ತಗೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ನೀವು ಹೆಲ್ತ್ಗೆ ವಿತ್ ವೈಟಮಿನ್ ಡಿ, ನೀವು ವೈಟಮಿನ್ ಸಿ, ಎ, ಬಿ, ಸಿ ಪ್ಲಸ್ ಇ ಪ್ಲಸ್ ನ್ಯೂಟ್ರಿಯನ್ಸ್ ಪ್ಲಸ್ ಫೈಬರ್ ಪ್ಲಸ್ ಪ್ರೋಟೀನು ಎಲ್ಲ ತಗೋತಾ ಇದ್ದೀರಾ. ಓಕೆ, ಸೊ ಎಸ್, ನೀವು ತಗೊಳ್ಬಹುದು. ಅಂಡ್ ಇದರಲ್ಲಿ ವೆಯ್ಟ್ ಲಾಸ್ ಅಷ್ಟೇ ಅಲ್ಲ, ಸುಮಾರು ಹೆಲ್ತ್ ಇಶ್ಯೂಸ್ ಕೂಡ ರಿವರ್ಸ್ ಆಗುತ್ತೆ. PCOD ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಥೈರಾಯ್ಡ್. ಇವತ್ತಿನ ದಿನಕ್ಕೆ ಅವೆಲ್ಲನೂ ನಿಮ್ಮನ್ನ ಊಟ ಆಯ್ತಾ ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ನಿಂಗೆ ಥೈರಾಯ್ಡ್ ಇದೆ, PCOD ಇದೆಯಾ ಅನ್ನೋ ಕೇಳೋ ಅಂತ ಕ್ವೆಶನ್ ಆ ಟೈಮಿಗೆ ಬರ್ತಾ ಇದೀವಿ. ಎಸ್ಪೆಷಲಿ ಸಿಟಿಯಲ್ಲಿ, ಅದ್ರಲ್ಲೂ ಬೆಂಗಳೂರಲ್ಲಿ ಇರುವಂತಹ ಹೆಣ್ಮಕ್ಳು ತುಂಬಾ ಅಷ್ಟೇ ಅಲ್ಲ, ನನ್ನ ಹತ್ರ ಇರೋ ಎಷ್ಟೋ ಕ್ಲೈಂಟ್ಸ್ ಹಳ್ಳಿ ಕ್ಲೈಂಟ್ಸ್ ಇದಾರೆ. ಥೈರಾಯ್ಡ್ ಕಾಮನ್, PCOD ಕಾಮನ್. ಓಕೆ, ಸೊ ಈಗ ಚಿಕ್ಕ ಏಜ್ ಅಲ್ಲೇ ಈ ರೀತಿ ಪ್ರಾಬ್ಲಮ್ಸ್ ಗಳು ಫೇಸ್ ಮಾಡುವಂತರು ಇದನ್ನ ತಮ್ಮ ಫುಡ್ ಅಲ್ಲಿ ಆಡ್ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ರಿವರ್ಸ್ ಮಾಡ್ಬೋದು. ಟ್ಯಾಬ್ಲೆಟ್ಸ್ ನ ಅಂದ್ರೆ ತಗೊಂಡ ತಕ್ಷಣ ನಿಲ್ಸಕ್ಕಾಗಲ್ಲ. ಟ್ಯಾಬ್ಲೆಟ್ಸ್ ನ 3 months ಬೇಸಿಕ್ 3 months ತಗೊಳಕ್ ಹಂಗೆ ಕಂಟಿನ್ಯೂ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರ ಟ್ಯಾಬ್ಲೆಟ್ಸ್ ನಿಲ್ಸಿ ಅವ್ರ ಹೆಲ್ತ್ ಇಶ್ಯೂಸ್ ನ ರಿವರ್ಸ್ ಮಾಡ್ತಾರೆ. ಓಕೆ, ನೀವು ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಿಮಗೆ ವೆಯ್ಟ್ ಲಾಸ್ ಮಾಡೋದು ಎಷ್ಟು ಕಷ್ಟ ಆಯ್ತು, ಬಟ್ ಈಗಿನ ಜನರೇಷನ್ ಅವ್ರಿಗೆ ಆ ಕಷ್ಟ ಆಗೋದು ಬೇಡ. ಸೊ ಒಂದು ಹೆಲ್ದಿ ವೇ ಅಲ್ಲಿ ಯಾವ ರೀತಿ ಜೀನಿ ಸ್ಲಿಮ್ ನ ಯೂಸ್ ಮಾಡ್ಕೊಂಡು ಒಂದು ಬೇಸಿಕ್ ಎಕ್ಸರ್ಸೈಸ್ ನ ಮೇಂಟೈನ್ ಮಾಡ್ಕೊಂಡು ತಮ್ಮ ಲೈಫ್ ಸ್ಟೈಲ್ ನ ಆರೋಗ್ಯಕರವಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬಹುದು. ಅದಕ್ಕೆ ಜೀನಿ ಸ್ಲಿಮ್ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ ನೋಡಿದ್ರಲ್ಲ, ಎಲ್ರಿಗೂ ವೆಯ್ಟ್ ಲಾಸ್ ಮಾಡ್ಬೇಕು, ಸಣ್ಣ ಆಗ್ಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು,
ಆರೋಗ್ಯವಾಗಿರ್ಬೇಕು ಅನ್ನೋದಿರತ್ತೆ. ಬಟ್ ಈ ಒಂದು ಜರ್ನಿಯಲ್ಲಿ ನಮ್ಮ ಡಯಟ್ ಹಾಗೆ ಎಕ್ಸಸೈಸ್ ತುಂಬಾನೇ ಇಂಪಾರ್ಟೆಂಟ್. ಸೊ ಡಯಟ್ ಅಲ್ಲಿ ನಾವ್ ಏನ್ ತಗೋತೀವಿ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಈ ರೀತಿ ಹೆಲ್ತ್ ಕಾನ್ಶಿಯಸ್ ಇದ್ದಲ್ಲಿ ಅಥವಾ ಡಯಟ್ ಮಾಡ್ತಾ ಇದ್ದಲ್ಲಿ ಜೀನಿ ಸ್ಲಿಮ್ ನ ನಿಮ್ಮ ಡಯಟ್ ಅಲ್ಲಿ ಆಡ್ ಮಾಡ್ಕೊಂಡ್ರೆ ಆರೋಗ್ಯಕರವಾಗಿರ್ತೀರಾ, ಹಾಗೆ ಸಣ್ಣ ಕೂಡ ಬೇಗ ಆಗ್ತೀರಾ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳಿ. ನಮಸ್ಕಾರ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.